ಒಬ್ಬ ನಿರ್ದೇಶಕ ತಾನು ನಿರ್ದೇಶನ ಮಾಡಿದ ಸಿನಿಮಾನೇ ಆ ಸಿನಿಮಾನ ನಾನು ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ಕೊಳ್ಳೋದಿದೆಯಲ್ಲ, ಅಂದರೆ ಬಹಿರಂಗವಾಗಿ ಆ ಸಿನಿಮಾದ ಬಗ್ಗೆ ಮಾತಾಡೋದಿದೆಯಲ್ಲ, ಆ ವಿಚಾರವಾಗಿಯೇ ತುಂಬ ಚರ್ಚೆಗಳು ಪಡ್ತಾ ಇದೆ. ಆ ಸಿನಿಮಾ ಯಾವುದು ಅಂದರೆ ತುಂಟ. ಅಂದರೆ ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾನ ಎನ್ ಓಂ ಪ್ರಕಾಶ್ ಅವರು ಸಿನಿಮಾನ ಮಾಡ್ತಾರೆ. ಅದು ಯಾವ ರೀತಿ ಆಯಿತು, ಏನಾಯಿತು, ಹೇಗೆ ಬಂತು, ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾ ಇವ್ರು ಯಾಕೆ ಡೈರೆಕ್ಷನ್ ಮಾಡಿದ್ರು, ಸೊ ಬನ್ನಿ ಈ ಎಲ್ಲ ವಿಚಾರವನ್ನು ಈ ವಿಡಿಯೋ ಮೂಲಕ ನಾನು ಹೇಳ್ಕೊತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುನಿಲ್ ಜೋಳಿ ಮಾತಾಡೋದು. ರಿಜಿಸ್ಟರ್ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ಅವರು ಅಹಂ ಪ್ರೇಮಾಸ್ಮಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ನಾಯಕರಾಗಿ ಪಾದಾರ್ಪಣೆ ಮಾಡಿದ್ರು ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಕಾಲೇಜನ್ನು ಸಿನಿಮಾ ಬರಬೇಕಾಯಿತು, ಅದು ಅಹಂ ಪ್ರೇಮಾಸ್ಮಿ ಅಂತ ಸಿನಿಮಾ ಆಯಿತು. ಸಿನಿಮಾನು ಒಂದು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಗಳಿಸ್ತು, ಆ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಬಟ್ ಈ ಸಿನಿಮಾ ಶುರುವಾಗಿಂತ ಮುಂಚೆ ಅಂದರೆ ಈ ಅಹಂ ಪ್ರೇಮಾಸ್ಮಿ ಶುರುವಾಗಿತ್ತು, ಅದಾದ ನಂತರ ಅವರ ಎರಡನೇ ಸಿನಿಮಾ ತುಂಟ ಸಿನಿಮಾ ಆಗಬೇಕಾಗಿತ್ತು. ಈ ಸಿನಿಮಾನ ಡೈರೆಕ್ಷನ್ ಮಾಡಬೇಕಾಗಿದ್ದವರು ನಮ್ಮ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಬಿರುದು ಪಡ್ಕೊಂಡ್ರು ಜೋಗಿ ಪ್ರೇಮ್ ಅವರು. ಹಂಗಂದ್ರೆ ಈ ಸಿನಿಮಾಗೂ ಆ ಸಿನಿಮಾಗೆ ಹೇಗೆ ಕನೆಕ್ಟ್ ಅಂತೀರಾ? ಆಲ್ರೆಡಿ ಸುದ್ದಿ ಆಗಿದೆ. ನಿರ್ದೇಶಕರಾದ ಜೋಗಿ ಪ್ರೇಮ್ ಅವರು ಈ ಹಿಂದೆ ಕರಿಯ ಸಿನಿಮಾ ಮಾಡಿದ್ರು, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮಾಡಿದ್ರು, ಅದಂತೂ ಇನ್ನೂ ಬ್ಲಾಕ್ ಬಸ್ಟರ್ ಆಯಿತು. ಅದಾದ ನಂತರ ಅವರ ನಿರ್ದೇಶನದಲ್ಲಿ ಮೂಡಿ ಬರಬೇಕಾದ ಮೂರನೇ ಸಿನಿಮಾನೇ ತುಂಟ. ಅಂದರೆ ಒಂದು ಕಾವೇರಿ ಗಲಾಟೆಯ ಹಿನ್ನೆಲೆಯ ಒಂದು ಕಥೆನ ಒಳಗೊಂಡು ಮಳವಳ್ಳಿ ಸಾಯಿಕೃಷ್ಣ ಅವರು ಅಂದರೆ ಅವರ ಟೀಮ್ನವರು ತಂಡದವರೆಲ್ಲ ಒಂದು ಸ್ಕ್ರಿಪ್ಟ್ನ ಸಿದ್ಧಪಡಿಸಿದ್ರು. ಆ ಸ್ಕ್ರಿಪ್ಟ್ಗೆ ತುಂಟ ಅಂತ ಹೆಸರಿಟ್ಬಿಟ್ಟು ರಿಜಿಸ್ಟರ್ಲ್ಲ ಮಾಡಿಸಿ RP ಪಟ್ನಾಯಕ್ ಅವರು ಏನು ಎಕ್ಸ್ಕ್ಯೂಸ್ ಮಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರು, ಅವ್ರ ಕಡೆಯಿಂದನೇ ಈ ಹಾಡಿನ ಮ್ಯೂಸಿಕ್ ಕಂಪೋಸರ್ ಕೂಡ ಹಾಡಿನ ಕಂಪೋಸಿಷನ್ ಕೂಡ ಮಾಡಿ ಹಾಡುಗಳನ್ನು ಕೂಡ ರೆಡಿ ಮಾಡ್ಕೋತಾರೆ. ಇದ್ರ ಬಗ್ಗೆ ಒಂದು ವರದಿನೂ ಕೂಡ ಬಂದಿತ್ತು. ತುಂಬ ಖುಷಿಯಾಗಿತ್ತು, ಒಂದು ಕಾವೇರಿ ಗಲಾಟೆಯ ಹಿನ್ನೆಲೆ ಈ ಸಿನಿಮಾ ಶುರು ಆಗುತ್ತೆ ಅಂತ. ಬಟ್ ಅಂದುಕೊಂಡಂತೆ ಆಗಲಿಲ್ಲ, ಈ ಸಿನಿಮಾ ಶುರು ಆಗಲಿಲ್ಲ. ಹೀಗಾಗಿ ಏನು ಮಾಡಿದ್ರು, ಈ ಸಿನಿಮಾ ಪ್ರಾಜೆಕ್ಟ್ ಅಲ್ಲಿಗೆ ನಿಂತೋದಾಗ ಎನ್ ಓಂ ಪ್ರಕಾಶ್ ಅವರು ಈ ಸಿನಿಮಾನ ಟೇಕಪ್ ಮಾಡಿಕೊಂಡ್ರು. ಇಲ್ಲಿ ಏನು ಮಾಡಿದ್ರು ಅಂದರೆ ನಟರಾದ ಬಾಲಾಜಿ ಈಶ್ವರ್, ಅಂದರೆ ಅವರ ಹೆಸರು ಬಾಲಾಜಿನೂ ಹೌದು, ಈಶ್ವರ್ನೂ ಕೂಡ ಹೌದು, ಅವರು ಮತ್ತು ಚಿತ್ರದ ಟೈಟಲ್ ಶೀರ್ಷಿಕೆ ಈ ಎರಡನ್ನೂ ಕೂಡ ಅವರು ಟೇಕ್ ಓವರ್ ಮಾಡಿಕೊಂಡು ಅವರೇ ಆದಂಥ ಒಂದು ಸ್ವಂತ ಕಥೆನ ರೆಡಿ ಮಾಡಿಕೊಂಡು, ಅಂದರೆ ಅವರೇ ನಿರ್ಮಾಣ ಕೂಡ ಮಾಡ್ತಾರೆ ಈ ಸಿನಿಮಾಗೆ, ಅವರೇ ಕೂಡ ಪ್ರೊಡ್ಯೂಸರು. ಸೊ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಯಕ್ತಾ ಕೋಸ್ಲಾ ಅಂತ ನಾಯಕಿಯಾಗಿ ಈ ಚಿತ್ರಕ್ಕೆ ಎಂಟ್ರಿ ಪಡ್ತಾರೆ. ಪ್ರೇಮಾಸ್ಮಿನೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ ಕೆಲವೇ ತಿಂಗಳಲ್ಲಿ ತುಂಟ ಸಿನಿಮಾನೂ ಕೂಡ ರಿಲೀಸ್ ಆಗುತ್ತೆ. ಈ ತುಂಟ ಸಿನಿಮಾದ ಬಗ್ಗೆ ಎನ್ ಓಂ ಪ್ರಕಾಶ್ ಅವರು ತುಂಬ ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ನಾನು ಈ ಸಿನಿಮಾನ ಮಾಡಬಾರ್ದಾಗಿತ್ತು ಅಂತ. ಅಷ್ಟೇ ಯಾಕೆ, ಇತ್ತೀಚೆಗೆ ನಿನ್ನೆ ಮೊನ್ನೆ ನಡೆದಂಥ ವಿಜಯ್ ಕರ್ನಾಟಕದ ಒಂದು ಕಾಫಿ ಕಟ್ಟೆ ಅನ್ಸುತ್ತೆ, ಆ ಒಂದು ಸಂದರ್ಶನದಲ್ಲಿ ಕೂಡ ಈ ರೀತಿ ಒಂದು ಮಾತು ಹೇಳಿದ್ದಾರೆ. ತುಂಟ ಅನ್ನೋ ಒಂದು ಸಿನಿಮಾನ ಲೈಫಲ್ಲಿ ಮಾಡಬಾರ್ದಾಗಿತ್ತು ಅಂತ ನನಗೆ ತುಂಬ ಸಲ ಕಾಡುತ್ತೆ. ಈ ತುಂಟ ಸಿನಿಮಾನ ನಾನು ಮಾಡಬಾರ್ದಾಗಿತ್ತು, ಅಲ್ಲಿ ಒಂದಿಷ್ಟು ಸಿನಿಮಾ ಮಾಡಬೇಕಾದ್ರೆ ಒಂಚೂರು ಏನೋ ಗಲಿಬಿಲಿ ಆಗೋಯ್ತು, ಯಾಕೋ ನನಗೆ ನೇಚರ್ ಸಾಥ್ ಕೊಡಲಿಲ್ಲ ಅಂತ ಹೇಳ್ತಾರೆ. ಎನ್ ಓಂ ಪ್ರಕಾಶ್ ಅವರು ನಟರು ಹೌದು, ನಿರ್ದೇಶಕರು ಹೌದು, ನಿರ್ಮಾಪಕರು ಕೂಡ ಹೌದು. ಎಷ್ಟು ಖಂಡಿತವಾಗಿ ಮಾತಾಡ್ತಾರೆ ಅಂದರೆ ಕಡ್ಡಿ ಮುರಿದಂಗೆ ಅಂತಾರಲ್ಲ ಆ ಥರ ನೇರವಾಗಿ ಹೇಳ್ಬಿಡ್ತಾರೆ ಇದ್ದಿದ್ದನ್ನು. ಶೂಟಿಂಗ್ ಸೆಟ್ಗಳೆಲ್ಲ ನೋಡಿರ್ಬೋದು. ಆ್ಯಕ್ಟಿಂಗ್ ಅಂತ ಬಂದಾಗ ಅದು ಬೇರೆ ಥರ, ಬಟ್ ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದೇ ಆದಂಥ ಒಂದು ಮಾಸ್ ಆಡಿಯನ್ಸ್ ಆಗಿರ್ಬೋದು. ಕಮರ್ಷಿಯಲ್ ಸಿನಿಮಾನ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ. ಅವರು ಈ ಸಿನಿಮಾನ ಟೇಕಪ್ ಮಾಡ್ಕೊಂಡಾಗ ಸೊ ಈ ಚಿತ್ರಕ್ಕೆ ರವಿಚಂದ್ರನ್ ಅವರು ಅಂದರೆ ಅಹಂ ಪ್ರೇಮಾಸ್ಮಿ ಮತ್ತು ಅಯ್ಯ ಆದಮೇಲೆ ರವಿಚಂದ್ರನ್ ಅವರು ಏನು ಮಾಡ್ತಾರೆ ಅಂದರೆ ಈ ಚಿತ್ರಕ್ಕೆ ಸಾಹಿತ್ಯ ಬರೆದು ಸಂಗೀತ ಸಂಯೋಜನೆ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಹಾಡುಗಳು ಕೂಡ ತುಂಬ ಸುಂದರವಾಗಿ ಮೂಡ್ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಓಂ ಪ್ರಕಾಶ್ ಅವರು ಏನು ಹೇಳ್ತಾರಲ್ಲ, ಈ ಸಿನಿಮಾನ ನಾನು ಮಾಡಬಾರ್ದಾಗಿತ್ತು ಅಂತ ಯಾಕೆ ಈ ಥರ ಹೇಳಿದ್ರು, ಎಲ್ಲಿ ಏನು ಮಿಸ್ಟೇಕ್ ಆಯಿತು ಅನ್ನೋದನ್ನು ನಾನು ಈ ಸಿನಿಮಾನ ನೋಡಿದೆ ಯೂಟ್ಯೂಬಲ್ಲಿ. ಹೀಗಾಗಿ ನನಗನ್ಸಿರೋದನ್ನು ಒಂದು ಅಭಿಪ್ರಾಯದ ಮೂಲಕ ಈ ವಿಡಿಯೋನಲ್ಲಿ ವ್ಯಕ್ತಪಡಿಸಿರ್ತೀನಿ. ಈ ಸಿನಿಮಾ ರಿಲೀಸ್ ಆಗಿ ಅಷ್ಟೊಂದೇನು ಹಿಟ್ ಆಗಲಿಲ್ಲ, ಯಾಕಂದರೆ ಅವ್ರಿಗೆ ಲಾಸ್ ಆಯಿತು ಅನ್ಸುತ್ತೆ. ಅದಕ್ಕೋಸ್ಕರನೇ ಅವರು ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಆ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ ಫಸ್ಟ್ ಹಾಫು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಸ್ವಲ್ಪ ಅಲ್ಲಿ ಕಾಮಿಡಿ ಟ್ರ್ಯಾಕು ಗಣೇಶ್ ಅವರು, ಶರಣ್ ಅವರು, ಬುಲೆಟ್ ಪ್ರಕಾಶ್ ಅವ್ರದ್ದು, ಇನ್ನು ರಾಮಕೃಷ್ಣ ಅವರು, ಸುಧಾರಾಣಿ ಅವರು, ಅಂಕಿತಾ ಅಮರ್ ಅನ್ಸುತ್ತೆ ಆ ಬಾಲನಟಿ, ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವಾಗಲೇ ಹಂಗೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ಅದು ಕೃಷ್ಣ ಅನ್ನೋ ಪಾತ್ರ, ನಾಯಕಿ ಪ್ರಿಯಾ ಅನ್ನೋ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫು ನನಗೆ ತುಂಬ ಎಂಗೇಜಿಂಗ್ ಆಗಿತ್ತು. ಸ್ವಲ್ಪ ಬಿಡಿ ಅಲ್ಲೆಲ್ಲ ಅನಿಸಿದ್ರು ಚೆನ್ನಾಗಿದೆ ಅನಿಸ್ತು. ಇಂಟರ್ವಲ್ ತನಕ ಚೆನ್ನಾಗಿದೆ ಅನ್ಸ. ಇಂಟರ್ವಲ್ ಆದಮೇಲೆ ಸ್ವಲ್ಪ ಎಲ್ಲೋ ಎಳೆದಂತೆ ಭಾಸವಾಗೋಯ್ತು. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಒಪಿನಿಯನ್ ಅದು. ಆಲ್ರೆಡಿ ನಿರ್ದೇಶಕರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಈ ಸಿನಿಮಾನ ಮಾಡಬಾರ್ದಾಗಿತ್ತು, ಫ್ಲಾಪ್ ಆಗೋಯ್ತು, ಲಾಸ್ ಆಗೋಯ್ತು ಅಂತ. ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನನಗನ್ಸಿರೋದು, ಅಥವಾ ಓಪನ್ ಆಗಿ ಹೇಳೋದಂತಂದರೆ ಸಿನಿಮಾ ಕತೆ ಮುಗಿದು ಹೋಗ್ಬಿಡುತ್ತೆ.
1 hour ಒಂದು 55 ಮಿನಿಟ್ಸ್ಗೇನೆ. ಬಟ್ ಆ ಸಿನಿಮಾ ಇರೋದು 2.5 ಗಂಟೆ. ಸ್ವಲ್ಪ ಎಳೆದ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಯಾಕೆಂದರೆ ಅನವಶ್ಯಕ ಫೈಟ್ಗಳು ಬರುತ್ತೆ, ಹಾಡುಗಳು ಬರುತ್ತೆ, ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗಬೇಕಾಯಿತು. ಅಂದರೆ ಇನ್ನೂ ಸ್ವಲ್ಪ ಲೆಂತ್ ಇರೋದನ್ನು ಕಡಿಮೆ ಮಾಡಿಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಅನಿಸುತ್ತೆ ಅದು ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಹೋಗಲಿಲ್ಲ. ಬಟ್ ಈಗಲೂ ಪಶ್ಚಾತ್ತಾಪ ಪಡ್ತಾರೆ. ಈಗಲೂ ಅವ್ರಿಗೆ ಒಂಥರ ಬೇಸರ ಇದೆ ಆ ಸಿನಿಮಾದ ಬಗ್ಗೆ. ಓಪನ್ ಆಗಿ ಹೇಳ್ಕೊತಾರೆ ಕೆಲವೊಂದು ಸಿನಿಮಾಗಳನ್ನ. ಇನ್ಫ್ಯಾಕ್ಟ್ ಶಿವ ಅನ್ನೋ ಸಿನಿಮಾದ ಬಗ್ಗೆನೂ ಕೂಡ, ಶಿವಣ್ಣ ಅವ್ರದ್ದು, ಅದ್ರ ಬಗ್ಗೆನೂ ಆ ಕತೆ ನಾನು ಬರೆದಿರಲಿಲ್ಲ, ಅಷ್ಟೊಂದು ಇಷ್ಟ ಆಗಲಿ. ಬಟ್ ಬ್ಯೂಟಿಫುಲ್ ಸಿನಿಮಾ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಬಟ್ ಈ ಸಿನಿಮಾದ ಬಗ್ಗೆ ಅಷ್ಟೊಂದು ಟಾಕ್ ಇರಲಿಲ್ಲ. ಹೀಗಾಗಿ ನಾನು ಈ ಸಿನಿಮಾನ ಪೂರ್ತಿಯಾಗಿ ಯೂಟ್ಯೂಬಲ್ಲಿ ನೋಡಿದೆ. ಹೀಗಾಗಿ ನನಗನ್ಸಿರೋದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಿದೆ ಅಲ್ವಾ. ಫಸ್ಟ್ ಹಾಫು ಚಕ 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 ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ನಿಧಾನ ಅನಿಸ್ಬಿಡುತ್ತೆ ಕತೆ. ಹೀಗಾಗಿ ಆ ಪ್ರೇಕ್ಷಕರು ಅವತ್ತಿನ ಮಟ್ಟಿಗೆ ಅದು ಒಪ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಅದು ತುಂಬ ಹಳೆ ಕತೆ ಅನ್ನಿಸ್ತು. ಹೀಗಾಗಿ ಇನ್ನು ಚಿತ್ರದ ಕಥೆಯ ವಿಚಾರಕ್ಕೆ ನಾನು ಬಂದ್ಬಿಡ್ತೀನಿ. ಈ ಚಿತ್ರದ ಕತೆ ಬಂದು ನಾಯಕ ಕೃಷ್ಣನ ಸುತ್ತುತ್ತದೆ. ಕೃಷ್ಣನು ತನ್ನ ಅಣ್ಣ ಮತ್ತು ಅತ್ತಿಗೆನ ತುಂಬ ಪ್ರೀತಿಸ್ತಾ ಇರ್ತಾನೆ. ಅಣ್ಣ ತಮ್ಮದ್ರ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಅವನು ತನ್ನದೇ ಆದಂಥ ಒಂದು ಲೋಕದಲ್ಲಿ ಮುಳುಗಿರ್ತಾನೆ. ಅಂದರೆ ಕಾಲೇಜಿನ ಹುಡುಗ ಆಗಿರ್ತಾನೆ, ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾನೆ. ಇದು ಒಂದು ಕಡೆ ಕತೆ ಆದರೆ ಇನ್ನೊಂದು ಕಡೆ ಬಂದು ನಾಯಕಿ ಪ್ರಿಯಾ. ಅಂದರೆ ಆಕೆಯ ಅಣ್ಣಂದಿರು ಅತಿಯಾಗಿ ರಕ್ಷಿಸಲು ಹೋಗಿ ತೊಂದರೆ ಸಿಗ್ತಾರೆ. ಕೊನೆಗೆ ಕೃಷ್ಣ ಮತ್ತು ಪ್ರಿಯಾಳ ಪ್ರೀತಿ, ಆಕೆ ಅಣ್ಣಂದಿರ ವಿರೋಧನ ಹೇಗೆ ಎದುರಿಸ್ತಾಳೆ ಅನ್ನೋದು ಕಥೆಯಾಗಿದೆ. ಪ್ರಿಯಾ ಬಂದು ಸುಳ್ಳು ಹೇಳ್ತಾಳೆ. ಹೀಗಾಗಿ ಆ ಸುಳ್ಳಿಗೆ ಸುಳ್ಳು ನಡ್ಕೊಂಡು ಹೋಗಿ ಅಲ್ಲೇನೋ ಒಂದು ಘಟನೆ ನಡೆದು ಆ ಕತೆ ಹೀಗೆ ಸಾಗುತ್ತೆ. 3 ಜನ ಅಣ್ಣಂದ್ರು ಅಂತಷ್ಟೇ ರಾಮಾಚಾರಿ ನೆನಪಾಗತ್ತೆ. 3 ಜನ ಅಣ್ಣಂದ್ರು, ಒಂದು ತಂಗಿ ಅನ್ನೋದು ಅಂತ. ಆಮೇಲೆ ಕೃಷ್ಣ ಆ ಸುಳ್ಳು ಹೇಳೋದು. ಅಲ್ಲಿ ಒಂದಿಷ್ಟು ಸನ್ನಿವೇಶಗಳು ಬಂದಾಗ ಪ್ರೇಮ ಲೋಕದ ಒಂದಿಷ್ಟು ಆ ಸೀನ್ನ ಆ ಡೈಲಾಗ್ ರವಿಚಂದ್ರನ್ ಅವರು ಮತ್ತೆ ಜೂಹಿ ಚಾವ್ಲಾ ಅವರು ಆ್ಯಕ್ಟ್ ಮಾಡ್ತಾರೆ. ಆ ಒಂದು ಸಿನಿಮಾದ ಒಂದು ಡೈಲಾಗ್ ಆ ಥರ ಬರುತ್ತೆ ಅಲ್ಲೇ. ಮುತ್ತು ಕೊಟ್ಟರೆ ಆಪತ್ತು, ಈ ಥರ. ಅದಾದಮೇಲೆ ಕೃಷ್ಣ ಬಂದು ನಾಯಕ ಅಣ್ಣಂದಿರ ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದಿಷ್ಟು ನನ್ನ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಶಸ್ತ್ರಾಸ್ತ್ರಗಳೆಲ್ಲ ಗನ್ಗಳೆಲ್ಲ ಬಿಡುಗಡೆ ಆಗಿಬಿಟ್ಟಿದ್ದು ಅಂದಾಗ ರಣಧೀರ ಸಿನಿಮಾದ ಒಂದು ಸೀನ್ ನೆನಪಾಗುತ್ತೆ. ಅದು ಕೋಕಿಲವರು ಧ್ರುವ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಆ ಸಿನಿಮಾದ ಡೈಲಾಗು ಕೂಡ ಇದರಲ್ಲಿ ಬರುತ್ತೆ. ಡೈಲಾಗ್ MS ರಮೇಶ್ ಅವರು ಬರೆದಿದ್ದಾರೆ, ಅತ್ಯದ್ಭುತವಾಗಿ ಬರೆದಿದ್ದಾರೆ. ಅಂದರೆ ಅದೊಂದು ಟ್ರೋಲ್ ಕೂಡ ಮಾಡಿದ್ದಾರೆ ಕೆಲವೊಬ್ರು ಯೂಟ್ಯೂಬ್ ಚಾನಲಲ್ಲೂ ಕೂಡ, ಅದನ್ನು ಕೂಡ ನೋಡ್ಬೋದು. ಅಂದರೆ ಗೂಟ ನೆಟ್ಬಿಡ್ತೀನಿ, ಅದು ಒಂದು ಡೈಲಾಗ್ ಇಟ್ಕೊಂಡು ವಾಟ್ ಎವರ್ ಅದೇನೇನೋ ಮಾಡಿದ್ದಾರೆ. ಬಟ್ ಡೈಲಾಗ್ಸ್ಗಳಂದ್ರೆ ಸಖತ್ತಾಗಿದ್ದಾವೆ. ಪ್ರೀತಿಯಿಂದ ಕರೆದ್ರೆ ಯಮಲೋಕಕ್ಕೆ ಬೇಕಾದರೂ ಬರ್ತೀನಿ. ಆ ಟೈಮ್ನಲ್ಲಿ ಇದರಲ್ಲೂ ಪೇಪರಲ್ಲೂ ಕೂಡ ಇದೇ ಡೈಲಾಗ್ ಹೈಲೈಟ್ ಅಂತಲೂ ಕೂಡ ಬಂದಿತ್ತು. ಆನಂತರ ಸಿನಿಮಾ ಒಂದು 50-55 ನಿಮಿಷ ಆಗ್ತಿದ್ದಂಗೆ ಆ ರೌಡಿಗಳು ಅಂದರೆ ಶೋಭರಾಜ್ ಅವರು ಎಂಟ್ರಿ ಕೊಟ್ಟ ಮೇಲೆ ಪುಣ್ಯಕೋಟಿ ಕತೆ ನೆನಪಾಗುತ್ತೆ. ನಿಮ್ಗೆ ಏನೇ ದ್ವೇಷ ಇರೋದು ನನ್ನ ಮೇಲೆ. ಸೊ ನನ್ನ ಅಣ್ಣನ ಮಗಳನ್ನ ಅಂದರೆ ನನ್ನ ಮಗಳವಳು, ಅವಳ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಸೊ ನಾಯಕನನ್ನು ಬಿಟ್ಟು ಕೊಡ್ತಾರೆ ಅವರು, ಯಾರು ವಿಲನ್ಗಳು. ಸೊ ನಾಯಕ ಮನೆಗೆ ಹೋಗಿ ಅಣ್ಣನ ಮಗಳ ಮನೆಗೆ, ಅಂದರೆ ಅವಳ ಹಾಸ್ಪಿಟ್ಲ್ ಹುಷಾರಿರಲ್ಲ, ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಹೋಗಿ ಬಿಟ್ಟು ಬಂದು ರಿಟರ್ನ್ ಬಂದಾಗ ವಾವ್ ಪುಣ್ಯಕೋಟಿ ಕತೆ ನಾನು ನೆನಪಿಸ್ಬಿಟ್ಟೆ ಅಂತೇಳಿ ಶೋಭರಾಜ್ ಅವ್ರು ಹೇಳ್ತಾರೆ. ಇದೊಂದು ಪುಣ್ಯಕೋಟಿ ಕಥೆಯೂ ಕೂಡ ನೆನಪಾಗತ್ತೆ. ಬಾಲಾಜಿ ಅವರು ಅಷ್ಟೇ ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ರು. ಹಾಡುಗಳು ಚೆನ್ನಾಗಿದ್ದವು. ಕೆಲವರೆಲ್ಲ ಹಾಡುಗಳ ಬಗ್ಗೆನೂ ಕೂಡ ಕಾಮೆಂಟ್ ಹಾಕಿದ್ರು. ಬಟ್ ಈ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೇ ಸೂಪರಾಗಿ ಮಾಡಿದ್ದಾರೆ. ಸಾಂಗ್ ಕಂಪೋಸಿಷನು ಅಷ್ಟೇ ಸೂಪರಾಗಿ ಸಖತ್ತಾಗಿ. ನಾಯಕಿ ಎಕ್ತಾ ಅವರು ಅಷ್ಟೇ ಸೂಪರಾಗಿ ಕಾಣಿಸ್ತಾರೆ. ನನಗೆಂದರೂ ತುಂಬ ಇಷ್ಟ ಆಗ್ಬಿಟ್ರು. ಅವರು ದರ್ಶನ್ ಅವರ ಗಜಾ ಸಿನಿಮಾದಲ್ಲೂ ಕೂಡ, ಅಂದರೆ ಸತ್ಯ ಅನ್ನೋ ಪಾತ್ರ, ಈ ಕಾಮಿಡಿ ಕಿಂಗ್ ನಮ್ಮ ಕೋಮಲ್ ಅವರ ಪ್ರೀತಿ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಅಂದರೆ ಈ ಸಿನಿಮಾ ಆದಮೇಲೆ ಅವರು ಗಜಾ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಒಂದಿಷ್ಟು ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ರೂಪದರ್ಶಿಯಾಗಿ ಒಂದಿಷ್ಟು ಆ್ಯಡ್ಗಳಲ್ಲೆಲ್ಲ ಕಾಣಿಸ್ಕೊತಿದ್ರೆ. ಸೊ ಅವ್ರ ಇನ್ಸ್ಟಾಗ್ರಾಮು ಕೂಡ, ಅವರ ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಆಗಿದ್ದಾರೆ. ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೀನಿ, ಅವರ ಫಾಲೋನು ಕೂಡ ಮಾಡ್ತಾ ಇದ್ದೀನಿ. ಇನ್ನು ಈಶ್ವರ್ ಅವರು ಅಭಿನಯ ಚೆನ್ನಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಸೆಕೆಂಡ್ ಹಾಫಲ್ಲಿ ಡೈರೆಕ್ಟರ್ ಹೇಳ್ಕೊಂಡಿದ್ದಾರೆ ಬಿಡಿ, ಅವರು ಆಪ್ತ ಸಹಾಯಕರು ಹೇಳಿದ್ರಿಂದ ಸಿನಿಮಾನ ಕಂಪ್ಲೀಟ್ ಮಾಡಿ ಸಿನಿಮಾನ ತೆರೆಗೆ ತಂದ್ವಿ, ಜನರು ಇಷ್ಟಪಡಲಿಲ್ಲ, ಲಾಸ್ ಆಗೋಯ್ತು, ಅಥವಾ ನಾನು ಮಾಡಬಾರ್ದಾಗಿತ್ತು ಅಂತಲೂ ಕೂಡ ಹೇಳ್ಕೊಂಡ್ರು. ನನಗೆಲ್ಲೋ ಅದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಹಾಗಂತ ನಾನು ತುಂಟ ಸಿನಿಮಾನ ಕೆಟ್ಟ ಸಿನಿಮಾ, ಅತಿ ಕಳಪೆ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ. ಆ ಫೈಟ್ಗಳು, ಸೆಕೆಂಡ್ ಹಾಫಲ್ಲಿ ಬರ್ತಕ್ಕಂಥ ಫೈಟ್ಗಳು ಸ್ವಲ್ಪ ಟ್ರಿಮ್ ಮಾಡಿ ಒಂದೊಳ್ಳೆ, ಯಾಕೆಂದರೆ ಆ ವಿಲನ್ಗಳು ಹೊಡೆದಾಡ್ತಾರೆ, ಬಡ್ದಾಡ್ತಾರೆ. ಲಾಸ್ಟ್ ಇನ್ನೇನು 1 ನಿಮಿಷ ಇರುತ್ತೆ, ಅದು ನಾಯಕಿಗೆ ಇನ್ನೇನು ತಾಳಿ ಕಟ್ಟಬೇಕು, ವಿಲನ್ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿದ ತಕ್ಷಣ ಅಲ್ಲಿಗೆ ಅವರು ಟ್ವಿಸ್ಟ್ ಚೇಂಜ್ ಆಗಿಬಿಡ್ತಾರೆ. ಪರವಾಗಿಲ್ಲ ಬಿಡು, ಹೋಗು ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು, ಅದೊಂದು ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ
ಈ ಮೂವರು ಅಣ್ಣಂದಿರು ಅದು ತಪ್ಪಿಕೊಂತಾರೆ. ಯಾಕಂದ್ರೆ ಅವಳಿಗೆ ಈ ನಾಯಕಿ ಪ್ರಿಯಾಳಿಗೆ ಅಂದರೆ ಆ ಶ್ರೀಮಂತ ಮನೆತನದ ನಾಯಕ ಅವನಿಗೆ ಇಷ್ಟ ಇರಲ್ಲ ಅವಳಿಗೆ. ಹೀಗಾಗಿ ಏನೋ ಒಂದು ಸುಳ್ಳು ಹೇಳ್ಬೇಕಲ್ಲ ಅಂತಂದು ಹೇಳ್ಬಿಟ್ಟು ನಾನು ಕೃಷ್ಣ ಅನ್ನೋನ ಲವ್ ಮಾಡ್ತಾ ಇದ್ದೆ ಅಂತಂದು ಹೇಳ್ಬಿಡ್ತಾಳೆ. ಸೊ ಇದು ಭಗತ್ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ಥ್ರಿಲ್ಲರ್ ಮಂಜು ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಮೊದಲು ಅಷ್ಟೇ ಒಂದು ಎಲ್ಲ ಇದು ಕಾಡ್ತಾ ಇರುತ್ತೆ, ಯಾರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಈ ಥರದ್ದು ಒಂದು ಎಳೆನೂ ಕೂಡ ನಂಗೆ ನೆನಪಾಯಿತು. ಸೊ ಇಂಥವಳು ಏನು ಮಾಡ್ತಾಳೆ, ಕಾಲೇಜಿಗೆ ಬಂದಾಗ ತನ್ನ ಸ್ನೇಹಿತರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಈ ಥರ ಹಿಂಗೆ ಆಗೋಯ್ತು, ನನಗೆ ಅವ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಸುಳ್ಳು ಹೇಳಬೇಡ ಅಂತ ಹೇಳ್ತಾರೆ. ಬಟ್ ಅವಳು ಸುಳ್ಳು ಹೇಳ್ತಾ ಹೋಗ್ತಾಳೆ. ಆ ಸುಳ್ಳನ್ನೇ ನಿಜ ಅಂದ್ಕೊಂಡದ್ದು ಅಣ್ಣಂದ್ರು ಅವರ ಲವ್ ಮಾಡ್ತಾರೋ ಹುಡುಗನ ಹುಡ್ಕಕ್ಕೆ ಹೋದಾಗ ಇವನು ಬರೋದು ಒಂಥರ ಚೆನ್ನಾಗಿ ಬಂದಿದೆ. ಫೈಟ್ಗಳು ಚೆನ್ನಾಗಿ ಬಂದಿದೆ, ಡೈಲಾಗ್ಸ್ಗಳು ಸಖತ್ತಾಗಿ ಬಂದಿದೆ, ಹಾಡುಗಳು ಚೆನ್ನಾಗಿ ಬಂದಿದೆ. ಬಟ್ ಏನೋ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಳೆದಂತ ಆಗೋಯ್ತು ಅದು ಫೈಟ್ಗಳು, ಅದೊಂದು ಬಿಡುತ್ತೆ. ಇನ್ನು ಡಕೋಟಾ ಎಕ್ಸ್ಪ್ರೆಸ್ಸು ಮತ್ತು ದಾಸ, ರಾಕ್ಷಸ ಇವೆಲ್ಲ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂಥ ನಾಯಕಿ ಯಾರಾದ್ರು ಅಮೃತ ಅವರು ಶರಣ್ಗೆ ಜೋಡಿಯಾಗಿದ್ದಾರೆ. ಅಂದರೆ ಅವರಿಬ್ಬರ ಲವ್ ಸ್ಟೋರಿ ಬಂದಾಗ ಒಂದು ಮದುವೆ ಆಗೋ ಸನ್ನಿವೇಶನ ಬರುತ್ತೆ, ಅಲ್ಲಿ ಒಂದು ಹಾಡು ಕೂಡ ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಅದು ಕಲರ್ಫುಲ್ ಆಗಿದೆ. ಯಾರು ಏನೇ ಹೇಳಿ ಇದು ಕಳಪೆ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿರ್ದೇಶಕರೇ ಯಾಕೆ ಈ ಥರ ಹೇಳಿದ್ರು, ಲಾಸ್ ಆದಾಗ ಅಬ್ಸಲ್ಯೂಟ್ಲಿ ಅದೇ ಆಗುತ್ತೆ. ಬಟ್ ಇದು ಬೇಕು, ಗುಂಡಿಗೆ ಬೇಕು ಅಂತ ಹೇಳ್ತಾರೆ ರಿಯಲಿ. ಯಾಕೆ ಅಂದರೆ ತಾನು ನಿರ್ದೇಶನ ಮಾಡಿದ ಸಿನಿಮಾನೇ ಚೆನ್ನಾಗಿಲ್ಲ ಅಂತ ಹೇಳೋದಿದೆ ಅಲ್ಲ, ದಟ್ ಈಸ್ ಗ್ರೇಟ್. ಅದಕ್ಕೇನೆ ಅವರು ನಂಗೆ ತುಂಬ ಇಷ್ಟ ಆಗೋದು ಅವ್ರ ಆ್ಯಕ್ಟಿಂಗ್, ಅವರ ಡೈರೆಕ್ಷನ್. ಅವ್ರು ಹೇಳ್ಬಿಡ್ತಾರೆ ಈ ಸಿನಿಮಾ ವರ್ಕ್ ಆಗುತ್ತೆ, ಈ ಸಿನಿಮಾ ವರ್ಕ್ ಆಗಲ್ಲ. AK-47 ಸಿನಿಮಾದ ಬಗ್ಗೆನೂ ಕೂಡ ಮಾತಾಡಿದಾಗ ನೀವು ಎಷ್ಟೋ ಸಂದರ್ಶನಗಳಲ್ಲಿ ಕೂಡ ನೋಡಿರ್ಬೋದು. ಆದರೆ ಕನ್ನಡದಲ್ಲಿ ಸಖತ್ತಾಗಿ ವರ್ಕ್ ಆಗುತ್ತೆ, ತೆಲುಗಲ್ಲಿ ಸಾಯಿ ಕುಮಾರ್ ಅವ್ರು ಮಾಡಿದ್ದು ವರ್ಕ್ ಆಗಲ್ಲ ಅಂತಹ ಓಂ ಪ್ರಕಾಶ್ ಅವರೇ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ನೀವು ಕೂಡ ಅದನ್ನು ನೋಡ್ಬೋದು. ಇನ್ನು ದರ್ಶನ್ ಅವರ ಒಂದು ಸಿನಿಮಾನೂ ಅಷ್ಟೇ, ನಾಗಶೇಖರ್ ಅವರ ಸಿನಿಮಾ ಅವತ್ತಿನ ರಿಲೀಸ್ ಇತ್ತಂತೆ, ಹೋಗಿ ನೇರವಾಗಿ ಹೇಳಿದ್ರಂತೆ ನೀನು ಸಿನಿಮಾನ ಆರಾಮಾಗಿ ರಿಲೀಸ್ ಮಾಡೋ, ನನ್ನ ಸಿನಿಮಾ ಹೋಗಲ್ಲ ಅಂತ. ಅದೇ ಥರನೇ ಆಗೋಯ್ತು. ಆ ಥರ ಓಪನ್ ಸ್ಟೇಟ್ಮೆಂಟು, ಹೃದಯವಾಗಿ, ಅಂದರೆ ಇಲ್ಲಿ ಏನು ಬರುತ್ತೋ ಅದನ್ನೇ ಟಕ್ ಅಂತ ಹೇಳ್ಬಿಡ್ತಾರೆ ಅವರು, ಯೋಚನೆ ಮಾಡಿಬಿಟ್ಟು. ಮತ್ತು ಅದನ್ನು ಕೂಡ ಹೇಳ್ತೀನಿ, ಅದಕ್ಕೆ ನನಗೆ ತುಂಬ ಇಷ್ಟ. ಅವ್ರ ಆ್ಯಕ್ಟಿಂಗಲ್ಲೂ ತುಂಬ ಇಷ್ಟನೇ, ಒಳ್ಳೆ ಕಾಮಿಡಿ ಮಾಡ್ಕೊಂಡು ಇವಾಗ ರಿಯಾಲಿಟಿ ಶೋಗಳಲ್ಲಿ ಕೂಡ ಬಂದಿದ್ದಾರೆ, ಬಿಗ್ ಬಾಸ್ಗೂ ಬಂದಿದ್ದರು, ಅದೆಲ್ಲ ತುಂಬ ಚೆನ್ನಾಗಿದೆ. ಈಗ ಅವ್ರು ಅಂದರೆ ಒಂದಿಷ್ಟು ರಿಮೇಕು ಬೆರ್ಕೆ ಸೊಪ್ಪಿನ ಸಾರು, ಇನ್ನು ಕಲಾಸಿ ಪಾಳ್ಯ ಸಿನಿಮಾದ ಬಗ್ಗೆ ಹೇಳಲೇಬೇಕಲ್ವಾ, ಬೆರ್ಕೆ ಸೊಪ್ಪಿನ ಸಾರು ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರು. ಈ ತುಂಟ ಸಿನಿಮಾನ ನಾನು ಯೂಟ್ಯೂಬಲ್ಲಿ ನೋಡಿದೆ, ಹೀಗಾಗಿ ನನಗೂ ಅನ್ನಿಸ್ತು ಎಲ್ಲೋ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೋ ಹಂಗಂತ ನಾನೇನು ದೊಡ್ಡ ಇದು ಅಂತಲ್ಲ. ಸಿನಿಮಾ ರಿಲೀಸ್ ಆಗಿ ಆಲ್ರೆಡಿ ಹತ್ತತ್ರ ಒಂದು 18-20 ವರ್ಷ ಆಗ್ತಾ ಬಂತು. ಅದು ನಾನು ನೋಡೋಕ್ಕಾಗಿರಲಿಲ್ಲ. ಅಹಂ ಪ್ರೇಮಾಸ್ಮಿ ನೋಡಿದ್ದೆ, ಈಗ ರಾಜಕುಮಾರಿ ಮತ್ತು ಇನಿಯಾ ಸಿನಿಮಾನೂ ಕೂಡ ನೋಡ್ತೀನಿ. ಅವ್ಯಾಕೆ ಓಡಲಿಲ್ಲ ಅಥವಾ ಯಾಕೆ ಜನರ ಮನಸ್ಸನ್ನು ಗೆಲ್ಲಿಲ್ಲ, ಬಾಕ್ಸ್ ಆಫೀಸಲ್ಲಿ ಅದೊಂದು ಲೆಕ್ಕಾಚಾರ ಇರುತ್ತಲ್ವ, ಯಾಕೆ ಇದಾಯಿತು ಅನ್ನೋದನ್ನು ನಾನು ಹೇಳ್ಕೊತೀನಿ. ಬಟ್ ಇದು ಅಷ್ಟು ಚೆನ್ನಾಗಿ ಹೋಗಲಿಲ್ಲ, ಹೀಗಾಗಿ ಮಾಡಬಾರ್ದಾಗಿತ್ತು ಅಂತ ಹೇಳಿದರು. ಇರಲಿ, ಒಂದೊಂದು ಸರಿ ಹಂಗಾಗತ್ತೆ. ಅವರು ಯಾವ ಸಿನಿಮಾನೂ ಕೂಡ ಮಾಡ್ತಾ ಇಲ್ಲ, ಬಟ್ ಒಂದು ನಿರೀಕ್ಷೆ ಇತ್ತು. ಯಾಕಂದರೆ ಕಾಲೇಜ್ ಅನ್ನೋ ಒಂದು ಸಿನಿಮಾನ ಮಾಡಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗಿ ಯಾರೇನೇನು ಚೆಲುವೆ ಸಿನಿಮಾಕ್ಕೂ ಕೂಡ ಅವರೇ ನಾಯಕರಾಗಿ ಆ್ಯಕ್ಟ್ ಮಾಡಬೇಕಾಗಿತ್ತಂತೆ, ಅದು ಕೂಡ ಸುದ್ದಿ ಆಗಿತ್ತು. ಬಟ್ ಫೈನಲ್ ಆಗಿ ಅವರು ಬಂದಿದ್ದು ಅಹಂ ಪ್ರೇಮಾಸ್ಮಿ ಸಿನಿಮಾ ಮೂಲಕ. ಈ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಷನ್ ಮಾಡಿದ್ರು. ಅದಾದ ನಂತರ ಅವರು ತುಂಟ ಸಿನಿಮಾಗೆ ಮತ್ತೆ ಮ್ಯೂಸಿಕ್ ಮಾಡಿದ್ರು, ಓಂ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ರು. ರಾಜಕುಮಾರಿ ಸಿನಿಮಾದಲ್ಲೂ ಇಬ್ಬರು ಅಣ್ಣ ತಮ್ಮದ್ರು ಇಬ್ಬರು ಕಾಣಿಸ್ಕೊಟ್ರು. ಬಟ್ ಏನೋ ಅಷ್ಟು ಬಾಕ್ಸ್ ಆಫೀಸಲ್ಲಿ ಅವರು ಸಿನಿಮಾಗಳು ಗೆಲ್ಲದೆ ಇರೋ ಕಾರಣ ಅವರು ಮತ್ತೆ ಡಿಸ್ಟ್ರಿಬ್ಯೂಷನು ಈಶ್ವರಿ ಸಂಸ್ಥೆನೇ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವೇಳೆ ಸಿನಿಮಾ ಏನಾದರೂ ತುಂಬ ಚೆನ್ನಾಗಿ ಮಾಡಿ ಒಂದಿಷ್ಟು ಟ್ರಿಮ್ ಗೇಮ್ ಎಲ್ಲ ಮಾಡಿ ಕಥೆನ ಚೆನ್ನಾಗಿ ಮಾಡಿಕೊಂಡು, ಕಥೆ ಚೆನ್ನಾಗಿತ್ತು, ಎಲ್ಲ ಪ್ರಸ್ತುತಪಡಿಸೋದ್ರಲ್ಲಿ ಇದಾಗೋಯ್ತು ಅಂತ ನನಗೆ ಅನ್ನಿಸ್ತು. ಸ್ವಲ್ಪ ಚೆನ್ನಾಗಿ ಮಾಡಿದ್ದಿದ್ರೆ ಅದು ಆ ಟೈಮ್ ಏನಾದರೂ ಒಂಚೂರು ಚೆನ್ನಾಗಿದ್ದಿದ್ರೆ ಸೂಪರ್ ಹಿಟ್ ಆಗ್ತಿತ್ತೇನೋ. ಇರಲಿ, ನೀವೇನಾದರೂ ಈ ಸಿನಿಮಾ ನೋಡಿದ್ರ, ನಿಮ್ಗೇನು ಅನ್ನಿಸ್ತು, ಅಥವಾ ನೋಡಿಲ್ದೇ ಇರೋದು ನೋಡಿ ಡಿಸ್ಕ್ರಿಪ್ಷನಲ್ಲಿ ಸಿನಿಮಾದ ಲಿಂಕ್ ಹಾಕಿರ್ತೀನಿ. ಸೊ ನಿಮ್ಗೇನು ಅನಿಸುತ್ತೋ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಧನ್ಯವಾದಗಳು.